ದನಗಳ ಶಡ್ಡು ಕೇಳಿ ಗ್ರಾಮ ಪಂಚಾಯಿತಿಗೆ ಬಂತು ಎಮ್ಮೆ. ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ವಿರುದ್ಧ ಸ್ಥಳೀಯರ ಆಕ್ರೋಶ. ಹೌದು, ದನಗಳ ಶೆಡ್ಡು ನಿರ್ಮಾಣದಲ್ಲಿ ಗೊಂದಲ ಉಂಟಾಗಿದ್ದು, ದನಗಳ ಶೆಡ್ಡು ನಿರ್ಮಾಣಕ್ಕಾಗಿ ಅರ್ಜಿ ನೀಡಿ ಬೇಸತ್ತ ಜನರು ಇಂದು ಗ್ರಾಮ ಪಂಚಾಯಿತಿಗೆ ಎಮ್ಮೆ ತಂದು ಕಟ್ಟುವ ಮೂಲಕ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅದನ್ನ ಜೀರೋ ಮಾಡಿದ್ದಾರೆ. ಆ ಬಿಲ್ ಬಂದಿಲ್ಲ, ಈಗ ಲ್ಯಾಪ್ಸ್ ಆಗೈತೆ ಅಂತ ಹೇಳಕತ್ತಿದ್ದಾರೆ. ಅದಕ್ಕೆ ಫೈಲ್ ರೆಡಿ ಮಾಡಿದ್ದಾರೆ, ಎಲ್ಲ ರೆಡಿ ಮಾಡಿದ್ದಾರೆ. ಅವರು ಇಲ್ಲಿ ಅವರು ತೋರಿಸಿದ್ದಾರೆ, ಬಿಲ್ ಹಾಕಿದ್ದು ಸಹಿತ ಇದೆ. ಈಗ ರೈತರು ಈಗ ಏನು ಮಾಡಿದಾರೆ, ಮಂಜೂರಿಗೆ ಅಪ್ರೂವ್ಗೆ ಅವರು ಕಟ್ಕೊಂಡಿದ್ದಾರೆ. ಸಾಲ ಮಾಡಿ ಅಲ್ಲಿ ಏನ್ರಿ ಮಾಡಿದ್ರೆ ಕಟ್ಕೊಂಡಿದ್ದಾರೆ. ಅವ್ರು ಬಿಲ್ ಬರೋದ ಅವ್ರು ಅದೇನು ಕಳೀತಾರೆ, ನೀವು ಬೆಳಿಬೇಕಂತ ಹೇಳಿ. ಈಗ ಅವರು ಲ್ಯಾಪ್ಸ್ ಆಗಿದಾವ ಅಂದ್ರೆ ಅವ್ರದ್ದು ಏನು ಕಳೀರಿ. ಅವ್ರ ದನಗಳು ಕಟ್ಲಾಗ ಆಸರೆ ಆಯ್ತ್ರಿ, ಅವ್ರು ಸ್ವಂತ ಮಾಡ್ಕೊಂಡ್ರಿ. ಅವ್ರು ಈ ಸರ್ಕಾರದಿಂದ ಬಂದಂತ ಅನುದಾನ ಏನೋ ಇವ್ರಿಗೆ ಮುಟ್ಟಿಲ್ರಿ, ಅದು ಮುಟ್ಟಬೇಕ್ರಿ. ಈಗ ಲ್ಯಾಬ್ಸ್ ಆಗೈತೆ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕ್ರಿ, ಯಾರಿಗೆ ಕೇಳ್ಬೇಕ್ರಿ. ಎಷ್ಟು ಕೊಟ್ಟಿಲ್ರಿ, ಅವರು ಕೊಟ್ಟಿಲ್ಲ. ಪಂಚಾಯತ್ ಸದಸ್ಯರು ನಮ್ಗೆ ಹೆಣ್ಮಕ್ಳು ಅದಾರೆ, ನಾವು ಹೆಣ್ಮಕ್ಳ ಮೆಂಬರ್ ಇರೋದ್ರಿಂದ ನಮಗೇನು ಕೇಳಬೇಡ್ರಿ ನೀವು ಅಂತ ನಮಗೆ ಅಧಿಕಾರಿ ಇಲ್ಲ ಅಂತ ಅವ್ರು ಅಂತಾರೆ. ನಾವು ಕೇಳೋದಿಲ್ಲ. ಆದ್ರೆ ಇಲ್ಲಿ ಅಧ್ಯಕ್ಷರು ಸಹಿತ ಡೂಪ್ಲಿಕೇಟ್ ಇದಾರೆ, ಅವರೇ ಕಾರ್ಬಾರ್ ನಡೆಸ್ತಾರೆ. ನಮ್ಮದು ನಡೆಯಂಗಿಲ್ಲ ಆದ್ರೆ ಡೂಪ್ಲಿಕೇಟ್ ಅಧ್ಯಕ್ಷ ನಡೀತೈತ್ರಿ. ಮಹಿಳಾ ಅಧ್ಯಕ್ಷರು ಇದಾರೆ, ಅಲ್ಲಿ ಜೆಂಟ್ಸ್ ಬಂದು ಕಾರ್ಬಾರ್ ಮಾಡ್ತಾರೆ. 2024ರಲ್ಲಿ ನರೇಗಾ ಯೋಜನೆಯಡಿಯಲ್ಲಿ 134 ಮಂಜೂರಾಗಿದ್ದ ದನಗಳ ಶೆಡ್ಡು ರದ್ದು ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗೆ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆ ಬಗೆಹರಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಮತ್ತು ಇವತ್ತು ಪದರಿಂದ ಒಂದು ಸಾಲ ತಗೋರ ಮಾಡಿದೀವಲ್ಲ ಥರದ ಅದ್ರ ದುಡ್ಡು ಇದು ಸರ್ಕಾರ ತಗೋ ಅನುದಾನಕ್ಕೆ ರೈತರಿಗೆ ಮೋಸ ಮಾಡೋದಕ್ಕಿದಣ. ನಮಗೆ ದುಡ್ಡಿಲ್ಲ, ನೀವು ಏನೋ ನಮಗೆ ಮಾಡಕ್ಕೆ ಹೋಗ್ಬಾರ್ದು, ಮತ್ತು ನಿಮ್ಮ ದುಡ್ಡು ಬಂದಾಗ ಮಾಡಕ್ಕೆ ಹೇಳಬೇಕು. ಅದು ಸಲುವಾಗಿ ಇನ್ನು ಮಾಡಕ್ಕೆ ಹಚ್ತಾರೋ ಮತ್ತು ಹಿಂಗೆ ಲ್ಯಾಪ್ಸ್ ಆಗ್ಯಾವ ಅಂತ ಹೇಳ್ಬಿಡ್ತಾರೋ. ಅದು ನಾವು ಐತಲ್ಲ ಮತ್ತು ಯಾವಂದ್ರೆ ಬೆಳಂಕಿ ಬೆಳೂರು ಈ ಕಡೆಲ್ಲ ಮತ್ತು ದುಡ್ಕೋತ ಹೋಗ್ಬೇಕು. ಅವ್ರು ಸಾಲ ಕೊಟ್ಟು ತೋರಿಸ್ಬೇಕು. ಆಗಿತ್ತು ಅಂತ ಹೇಳ್ತಾರೆ, ನೀವು ಅಧ್ಯಕ್ಷ ಮೆಂಬರ್ ಹೇಳಿ ನಂಗೆ ಲ್ಯಾಪ್ಸ್ ಆಗಿದ್ದು ಬಾತಲ್ಲ. ಲ್ಯಾಪ್ಸ್ ಆಗಿದ್ದ ಪ್ಲ್ಯಾನ್ ನಂಗೆ ಹೆಂಗೆ ಗೊತ್ತಿರಪ್ಪ ನೀ ಲಿಸ್ಟ್ ತೋರಿಸಿದ ನಂಗೆ ಏನು ಕೇಳೋಣ ಪಂಚಾಯತಿಗೆ ಹೋಗಿ ಏನಂತಾರೆ ಕೇಳೋಣ. ನಾನು ಪಂಚಾಯತಿಗೆ ಬಂದಿವಿ.